ಕಳ್ಳನಿಗೆ ಗೊತ್ತು ಯಾವ ರೀತಿ ಕದಿಬೇಕು ಅಂತ. ನಾವು ಕಳ್ಳರಲ್ಲ, ನಮಗೆ ಗೊತ್ತಿಲ್ಲ ಯಾವ ರೀತಿ ಕದಿಬೇಕು ಅಂತ. ಅವ್ರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಅದರಲ್ಲಿ ಹೆಚ್ಚು ಅನುಭವ ಇರಬೇಕು. ಅವ್ರ ವಿಶ್ಲೇಷಣೆನ ನೋಡಿದೆ, ಭಾಳ ಹೆಚ್ಚು ಅನುಭವ ಇರಬೇಕು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನಾನಾಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಎಡಗಾಲಗಳು ಕೂಡ ಆ ಬಾಳನ್ನ ಬಾಳೋದಿಲ್ಲ. ಆ ದುಡ್ಡನ್ನ ತಗೊಂಬಂದು ನಮ್ಮ ಮನೆ ಕಟ್ತಕ್ಕಂಥದ್ದು, ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಮಾಡಿಲ್ಲ. ಆದರೆ ಅವ್ರು ಹೇಳಿರ್ತಕ್ಕಂಥದ್ದು ಅವರೊಬ್ಬ ವಿರೋಧ ಪಕ್ಷದ ಲೀಡ್ರಾಗಿ ನಮ್ಗೆ ಹೇಳಿದ್ದಾರೆ. ನಾವು ಅದರ ಜಾಗೃತಿಯನ್ನು ಅವ್ರನ್ನ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ ಅದನ್ನು ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ. ಯಾರು ಕೂಡ ಏನೋ ಅದನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಅಲ್ಲ. BDC ಬ್ಯಾಂಕಿನ ಮ್ಯಾನೇಜರ್ಗೆ ಗೊತ್ತಾಗಿ ಡೈರೆಕ್ಟರ್ನ ಕರ್ಕೊಂಡೋಗಿ ಅವರೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಇವ್ರು ಯಾರು ನಮ್ಮ ವಿರೋಧಿಗಳು ಯಾರು ಕಂಡುಹಿಡಿದದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು, ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ತಮ್ಮ ಆದರೂ ಅಷ್ಟೇ, ಕಳ್ಳ ಆದರೂ ಅಷ್ಟೇ, ಮ್ಯಾನೇಜರ್ ಆದರೂ ಅಷ್ಟೇ, ಯಾವತ್ತಿದ್ರೂ ಕೂಡ ಕಕ್ಕಲೇಬೇಕು, ಶಿಕ್ಷೆ ಅನುಭವಿಸಲೇಬೇಕು. ಆದರೆ ನನಗೊಂದು ಆತ್ಮವಿಶ್ವಾಸ ಇದೆ, ನಮ್ಮ ಕುಟುಂಬದಲ್ಲಿ ಇಂಥ ಕೆಲಸಗಳು ನಾವು ಜೀವನದಲ್ಲಿ ಮಾಡಿಲ್ಲ. ನಮ್ಮ ರಕ್ತದಲ್ಲಿ ಬಂದೇ ಇಲ್ಲ. ಈ ಕಳ್ತನ ಮಾಡೋದು, ಮೋಸ ಮಾಡೋದು, ಇದು ಮಾಡೋದು ನಮ್ಮ ರಕ್ತದಲ್ಲೇ ಬಂದಿಲ್ಲ. ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ ನಮ್ಮ ರಕ್ತದಲ್ಲೇ ಬಂದಿಲ್ಲ. ಪಾಪ ಅವ್ರು ಚೆನ್ನಾಗಿ ವಿಶ್ಲೇಷಣೆ ಮಾಡೋರು, ಅವ್ರಿಗೆ ಚೆನ್ನಾಗಿ ಅನುಭವ ಇರಬೇಕು. ಯಾವ ರೀತಿ ಕಳ್ತನ ಮಾಡೋದು, ಯಾವ ರೀತಿ ಕದಿಬೇಕು, ಯಾವ ರೀತಿ ಕದ್ರೆ ನಮಗೆ ಸಿಗಾಕೊಳ್ಳದೆ ಇರ್ಬೋದು, ಇದನ್ನೆಲ್ಲ ಪಾಪ ಚೆನ್ನಾಗಿ ವಿಶ್ಲೇಷಣೆ ಮಾಡೋರೆ. ಏನೋ BDC ಬ್ಯಾಂಕ್ ಸೆಕ್ರೆಟರಿಗಳೆಲ್ಲ ಇವ್ರ ಹತ್ರ ಹೋಗಿ ಒತ್ತಡ ಹಾಕ್ಬಿಟ್ಟವ್ರಂತೆ, ಭಾಳ ಕಷ್ಟ ಕಾಲದಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ. ಆಮೇಲೆ ಅದೇನೋ 3% ಕಮಿಷನ್ಗೆ ನಮ್ಮ ಜೀವನದಲ್ಲಿ 1% ಕಮಿಷನ್ ತಗೊಂಡಿದ್ರು ಬೇಕಾದ್ರೆ ಆಣೆ ಮಾಡೋಕ್ಕೆ ಅವ್ರೇನೋ ಕರೆದವ್ರೆ. ನಾವು ರಂಗನಾಥ ಸ್ವಾಮಿ ಮುಂದೆ ಆಣೆ ಮಾಡೋಕ್ಕೆ ರೆಡಿ ಇದ್ದೀವಿ, ಅವ್ರು ಬಂದ್ರೆ ನಾವು ರೆಡಿ ಇದ್ದೀವಿ ಆಣೆ ಮಾಡೋಕ್ಕೆ. ನಾನಾಗಲಿ ನನ್ನ ತಮ್ಮ ಆಗಲಿ ಅದರಲ್ಲಿ 1% ಕಮಿಷನ್ ತಗೊಂಡಿದ್ರೆ ಆ ಭಗವಂತ ನೋಡ್ಕೊಂಡು ನಾವು ಅವ್ರು ಎಲ್ಲಿ ಕರೀತಾರೋ ಅಲ್ಲಿ ಬಂದು ಆಣೆ ಮಾಡೋಕ್ಕೆ ರೆಡಿ ಇದ್ದೀವಿ. ಆಮೇಲೆ ಒಬ್ಬ ಲೀಡ್ರಾಗಿ ಈ ಥರ ಸುಮ್ಮನೆ ಈಗ 600 ಕೋಟಿ ಹಗರಣ ಮಾಡೋದು, ಹಗರಣದ ಬಗ್ಗೆ ಮಾತಾಡೋದು, ದಾಖಲೆ ಕೊಟ್ರ ಎಲ್ಲೈತೆ ದಾಖಲೆ? ಒಂದೇ ಒಂದು ದಾಖಲೆ ಕೊಟ್ಟು ಮಾತಾಡ್ಬೇಕಲ್ವಾ? ಆಮೇಲೆ ಇನ್ನು ಮುಂದೆ ಇಂಥ ಚಿಲ್ಲರೆ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀವಿ. ದಾಖಲೆ ಇಟ್ಕೊಂಡು ಮಾತಾಡಿ, ಆಧಾರ ಸಹಿತವಾಗಿ ಮಾತಾಡಿದ್ರೆ ಅದಕ್ಕೆ ನಾವು ತಲೆ ಬಾಗ್ಬೋದು. ಸುಮ್ಮನೆ ಏನೋ ಜನಗಳನ್ನ ಮೆಚ್ಚಿಸ್ಲಿಕ್ಕೆ, ನಮ್ಮನ್ನ ಅಣಿಲಿಕ್ಕೆ ಸುಳ್ಳು ಆಪಾದನೆ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರಾಗಲ್ಲ. ಅವರು ಒಬ್ಬ ವಿರೋಧ ಪಕ್ಷದ ಲೀಡರ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಚ್ಚೆತ್ಕೊಂಡವ್ರೆ, ಅವ್ರೇನು ಕಂಡಿಡ್ದಿಲ್ಲ ಅದನ್ನ. ನನ್ನ ತಮ್ಮನೇ ಹೋಗಿ BDC ಬ್ಯಾಂಕ್ನಲ್ಲಿ ಈ ರೀತಿ ವ್ಯವಹಾರ ಆಗ್ತಾ ಇದೆ ಅಂತೇಳಿ ಮ್ಯಾನೇಜರ್ ಶಿವಣ್ಣವ್ರ ಬಗ್ಗೆ ಮಾತಾಡೋರೆ. ಶಿವಣ್ಣವರೇ ಅದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಶಿವಣ್ಣವರೇ ಅದ್ರಲ್ಲಿ ಪಾಲ್ದಾರರಾಗಿದ್ರೆ ಶಿವಣ್ಣ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ರು? ತನಿಖೆಗೆ ಈಗಾಗಲೇ ಆದೇಶ ಮಾಡವ್ರೆ. ಪಾಪ ಅವರು ಕೇಂದ್ರ ಸರ್ಕಾರದಲ್ಲಿ ಇರೋದ್ರಿಂದ CBI ತನಿಖೆಗೆ ಅವ್ರು ಕೊಡಿಸ್ಬೋದು. CBI ತನಿಖೆ ಆದರೂ ಪರವಾಗಿಲ್ಲ, ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊತೀವಿ. ಪಾಪ ರಾಜಣ್ಣವ್ರನ್ನ ಒಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರೆ ರಾಜಣ್ಣವ್ರನ್ನ ಬೇಡ, ಅವರ ಕೇಂದ್ರದ ಮಂತ್ರಿ ಅಮಿತ್ ಶಾ ಅವರು ಈ ಕೋಆಪರೇಟಿವ್ ಸಚಿವರು, ಅವ್ರ ಕೆಳಗಡೆ ಬರ್ತದೆ ಈ ಕೋಆಪರೇಟಿವ್ ವಿಚಾರ ಎಲ್ಲ. ಅವ್ರಿಗೆ ಹೇಳ್ಬಿಟ್ಟು, ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ಇವರ MP ಅವ್ರನ್ನ ಕರ್ಕೊಂಡೋಗಿ CBI ತನಿಖೆನೆ ಮಾಡ್ತೀವಿ. ನಾವು ಸಿದ್ಧ ಇದ್ದೀವಿ. ಉಪ್ಪು ತಿಂದವನು ನೀರು ಕುಡಿತಾನೆ. ಆದರೆ ಒಂದು ಹೇಳ್ತೀನಿ, ನನ್ನ ತಮ್ಮನ ಮೇಲೂ ಕೂಡ ನನಗೆ ಆತ್ಮವಿಶ್ವಾಸ ಇದೆ. ಒಂದೇ 1% ಕಮಿಷನ್, ಒಂದೇ 1% ಅಲ್ಲ, 0.5% ಕಮಿಷನ್ ತಗೊಂಡಿದ್ರು ಕೂಡ ನಾವು ಯಾವುದೇ ಅವ್ರು ಹೇಳೋ ದೇವಸ್ಥಾನಕ್ಕೆ ಬರಲಿ ಪ್ರಮಾಣ ಮಾಡಲಿ ಅಂತ, ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಬಂದು ಪ್ರಮಾಣ ಮಾಡ್ತೀವಿ. ನಾವು 0.5% ಅಲ್ಲ, ಅದರಲ್ಲಿ ₹1 ಕೂಡ ನಮ್ಮ ಸ್ವಂತಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ. ಅವ್ರನ್ನ ಎಲ್ಲಾದ್ರೂ ಕರೀಲಿ, ಅವರು ನಾವು ಬಂದು ಪ್ರಮಾಣ ಮಾಡಿ ತಯಾರಿದ್ದೀವಿ. ನಿರ್ದೇಶಕರು ಪಾಪ ನಿರ್ದೇಶಕರು ಕೆಲಸ ಮಾಡ್ತಾವ್ರೆ, ಬ್ಯಾಂಕಿಂಗ್ ಕೆಲಸ ಮಾಡೋಕ್ಕಾಯ್ತದ? ಬ್ಯಾಂಕ್ ಕೆಲಸ ಮಾಡೋಕ್ಕಾಯ್ತದ? ಜಿಲ್ಲಾ ನಿರ್ದೇಶಕರು ಬೆಳಿಗ್ಗೆ ಬ್ಯಾಂಕಲ್ಲಿ ಏನು ನಡೀತದೆ ಅಂತ ಬ್ಯಾಂಕ್ ನೋಡ್ಲಿಕ್ಕೆ ಮ್ಯಾನೇಜರ್ ಅವನೇ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ತಾರೆ, ಅವ್ರ ಜವಾಬ್ದಾರಿ ಅದನ್ನ. ಇವ್ರು ಹೇಳವ್ರೆ ಏನು ನಮ್ಮ ಹಿಂಬಾಲಕರಿಗೆ, ಅವ್ರ ಹಿಂಬಾಲಕರ ಕೈಲೇ ಈ ಕೆಲಸ ಮಾಡಿಸ್ಬಿಟ್ಟವ್ರೆ ಅಂತ ಹೇಳೋರಲ್ವ ಅವ್ರ ಪಾಪ. ಅದಕ್ಕೆ ನಾನು ಹೇಳ್ತೀನಿ, ತನಿಖೆ ನಡೆಯೋ ಸಂದರ್ಭದಲ್ಲಿ ಸನ್ಮಾನ್ಯ ಯಾರು ಈ ಆಪಾದನೆ ಮಾಡೋರಲ್ಲ ಅವ್ರನ್ನೂ ಕುಂಡಿಸ್ಕೊಂಡು ತನಿಖೆ ಮಾಡಬೇಕು ಅಂತ. ಅವ್ರಿಗೆ ಗೊತ್ತಾಗಬೇಕಲ್ಲ ಯಾರು ಹಿಂಬಾಲಕರು ಏನು ಅಂತ ಗೊತ್ತಾಗಬೇಕಲ್ಲ ಅವರು. ಅದಕ್ಕೆ ದಯಮಾಡಿ ಅವ್ರನ್ನೂ ಕುಂಡಿಸ್ಕೊಳ್ಳಿ, ಅವ್ರಿಗೂ ನೋಟಿಸ್ ಕೊಟ್ಟು, ಯಾರು ಆಪಾದನೆ ಮಾಡೋರಲ್ಲ ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರನ್ನ ಕುಂಡಿಸ್ಕೊಂಡು ತನಿಖೆ ಮಾಡಲಿ ಅಂತ ಮನವಿ ಮಾಡ್ತೀವಿ. ತನಿಖೆ ಮಾಡೋದು ಕಳ್ಳನಿಗೆ ಗೊತ್ತು ಯಾವ ರೀತಿ ಕದಿಬೇಕು ಅಂತ. ನಾವು ಕಳ್ಳರಲ್ಲ, ನಮಗೆ ಗೊತ್ತಿಲ್ಲ ಯಾವ ರೀತಿ ಕದಿಬೇಕು ಅಂತ. ಅವ್ರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಅದರಲ್ಲಿ ಹೆಚ್ಚು ಅನುಭವ ಇರಬೇಕು. ಅವ್ರ ವಿಶ್ಲೇಷಣೆನ ನೋಡಿದೆ, ಭಾಳ ಹೆಚ್ಚು ಅನುಭವ ಇರಬೇಕು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನಾನಾಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಎಡಗಾಲಗಳು ಕೂಡ ಆ ಬಾಳನ್ನ ಬಾಳೋದಿಲ್ಲ. ಆ ದುಡ್ಡನ್ನ ತಗೊಂಬಂದು ನಮ್ಮ ಮನೆ ಕಟ್ತಕ್ಕಂಥದ್ದು, ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಮಾಡಿಲ್ಲ. ಆದರೆ ಅವ್ರು ಹೇಳಿರ್ತಕ್ಕಂಥದ್ದು ಅವರೊಬ್ಬ ವಿರೋಧ ಪಕ್ಷದ ಲೀಡ್ರಾಗಿ ನಮ್ಗೆ ಹೇಳಿದ್ದಾರೆ. ನಾವು ಅದರ ಜಾಗೃತಿಯನ್ನು ಅವ್ರನ್ನ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ ಅದನ್ನು ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ. ಯಾರು ಕೂಡ ಏನೋ ಅದನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಅಲ್ಲ. BDC ಬ್ಯಾಂಕಿನ ಮ್ಯಾನೇಜರ್ಗೆ ಗೊತ್ತಾಗಿ ಡೈರೆಕ್ಟರ್ನ ಕರ್ಕೊಂಡೋಗಿ ಅವರೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಇವ್ರು ಯಾರು ನಮ್ಮ ವಿರೋಧಿಗಳು ಯಾರು ಕಂಡುಹಿಡಿದದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು, ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ತಮ್ಮ ಆದರೂ ಅಷ್ಟೇ, ಕಳ್ಳ ಆದರೂ ಅಷ್ಟೇ, ಮ್ಯಾನೇಜರ್ ಆದರೂ ಅಷ್ಟೇ, ಯಾವತ್ತಿದ್ರೂ ಕೂಡ ಕಕ್ಕಲೇಬೇಕು, ಶಿಕ್ಷೆ ಅನುಭವಿಸಲೇಬೇಕು.
ಆದರೆ ನನಗೊಂದು ಆತ್ಮವಿಶ್ವಾಸ ಇದೆ, ನಮ್ಮ ಕುಟುಂಬದಲ್ಲಿ ಇಂಥ ಕೆಲಸಗಳು ನಾವು ಜೀವನದಲ್ಲಿ ಮಾಡಿಲ್ಲ, ನಮ್ಮ ರಕ್ತದಲ್ಲಿ ಬಂದೇ ಇಲ್ಲ. ಈ ಕಳ್ತನ ಮಾಡೋದು, ಮೋಸ ಮಾಡೋದು, ಇದು ಮಾಡೋದು ನಮ್ಮ ರಕ್ತದಲ್ಲೇ ಬಂದಿಲ್ಲ. ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ ನಮ್ಮ ರಕ್ತದಲ್ಲೇ ಬಂದಿಲ್ಲ. ಪಾಪ ಅವ್ರು ಚೆನ್ನಾಗಿ ವಿಶ್ಲೇಷಣೆ ಮಾಡೋರು, ಅವ್ರಿಗೆ ಚೆನ್ನಾಗಿ ಅನುಭವ ಇರಬೇಕು, ಯಾವ ರೀತಿ ಕಳ್ತನ ಮಾಡೋದು, ಯಾವ ರೀತಿ ಕದಿಬೇಕು, ಯಾವ ರೀತಿ ಕದ್ರೆ ನಮಗೆ ಸಿಗಾಕೊಳ್ಳದೆ ಇರ್ಬೋದು, ಇದನ್ನೆಲ್ಲ ಪಾಪ ಚೆನ್ನಾಗಿ ವಿಶ್ಲೇಷಣೆ ಮಾಡೋರೆ. ಏನೋ BDC ಬ್ಯಾಂಕ್ ಸೆಕ್ರೆಟರಿಗಳೆಲ್ಲ ಇವ್ರ ಹತ್ರ ಹೋಗಿ ಒತ್ತಡ ಹಾಕ್ಬಿಟ್ಟವ್ರಂತೆ, ಭಾಳ ಕಷ್ಟಕಾಲದಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ. ಆಮೇಲೆ ಅದೇನೋ 3% ಕಮಿಷನ್ಗೆ, ನಮ್ಮ ಜೀವನದಲ್ಲಿ 1% ಕಮಿಷನ್ ತಗೊಂಡಿದ್ರು ಬೇಕಾದ್ರೆ ಆಣೆ ಮಾಡೋಕ್ಕೆ ಅವ್ರು ಏನೋ ಕರೆದವ್ರೆ, ನಾವು ರಂಗನಾಥ ಸ್ವಾಮಿ ಮುಂದೆ ಆಣೆ ಮಾಡೋಕ್ಕೆ ರೆಡಿ ಇದ್ದೀವಿ, ಅವ್ರು ಬಂದ್ರೆ ನಾವು ರೆಡಿ ಇದ್ದೀವಿ ಆಣೆ ಮಾಡೋಕ್ಕೆ. ನಾನಾಗಲಿ ನನ್ನ ತಮ್ಮ ಆಗಲಿ ಅದರಲ್ಲಿ 1% ಕಮಿಷನ್ ತಗೊಂಡಿದ್ರೆ ಆ ಭಗವಂತ ನೋಡ್ಕೊಳ್ಳಿ, ನಾವು ಅವ್ರು ಎಲ್ಲಿ ಕರೀತಾರೋ ಅಲ್ಲಿ ಬಂದು ಆಣೆ ಮಾಡೋಕ್ಕೆ ರೆಡಿ ಇದ್ದೀವಿ. ಆಮೇಲೆ ಒಬ್ಬ ಲೀಡ್ರಾಗಿ ಈ ಥರ ಸುಮ್ಮನೆ ಈಗ 600 ಕೋಟಿ ಹಗರಣ ಮಾಡೋದು, ಹಗರಣದ ಬಗ್ಗೆ ಮಾತಾಡೋದು, ದಾಖಲೆ ಕೊಟ್ರ ಎಲ್ಲೈತೆ ದಾಖಲೆ? ಒಂದೇ ಒಂದು ದಾಖಲೆ ಕೊಟ್ಟು ಮಾತಾಡ್ಬೇಕಲ್ವಾ? ಆಮೇಲೆ ಇನ್ನು ಮುಂದೆ ಇಂಥ ಚಿಲ್ಲರೆ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀವಿ. ದಾಖಲೆ ಇಟ್ಕೊಂಡು ಮಾತಾಡಿ, ಆಧಾರ ಸಹಿತವಾಗಿ ಮಾತಾಡಿದ್ರೆ ಅದಕ್ಕೆ ನಾವು ತಲೆ ಬಾಗ್ಬೋದು. ಸುಮ್ಮನೆ ಏನೋ ಜನಗಳನ್ನ ಮೆಚ್ಚಿಸ್ಲಿಕ್ಕೆ, ನಮ್ಮನ್ನ ಅಣಿಲಿಕ್ಕೆ ಸುಳ್ಳು ಆಪಾದನೆ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರಾಗಲ್ಲ. ಅವರು ವಿರೋಧ ಪಕ್ಷದ ಲೀಡರ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಚ್ಚೆತ್ಕೊಂಡವ್ರೆ, ಅವ್ರೇನು ಕಂಡಿಡ್ದಿಲ್ಲ ಅದನ್ನ. ನನ್ನ ತಮ್ಮನೇ ಹೋಗಿ BDC ಬ್ಯಾಂಕ್ನಲ್ಲಿ ಈ ರೀತಿ ವ್ಯವಹಾರ ಆಗ್ತಾ ಇದೆ ಅಂತೇಳಿ ಮ್ಯಾನೇಜರ್ ಶಿವಣ್ಣವ್ರ ಬಗ್ಗೆ ಮಾತಾಡೋರೆ. ಶಿವಣ್ಣವರೇ ಅದನ್ನ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಶಿವಣ್ಣವರೇ ಅದ್ರಲ್ಲಿ ಪಾಲ್ದಾರರಾಗಿದ್ರೆ ಶಿವಣ್ಣ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ರು? ತನಿಖೆಗೆ ಈಗಾಗಲೇ ಆದೇಶ ಮಾಡವ್ರೆ. ಪಾಪ ಅವರು ಕೇಂದ್ರ ಸರ್ಕಾರದಲ್ಲಿ ಇರೋದ್ರಿಂದ CBI ತನಿಖೆಗೆ ಅವ್ರು ಕೊಡಿಸ್ಬೋದು. CBI ತನಿಖೆ ಆದರೂ ಪರವಾಗಿಲ್ಲ, ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊತೀವಿ. ಪಾಪ ರಾಜಣ್ಣ ಅವ್ರನ್ನ ಒಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರೆ ರಾಜಣ್ಣ ಅವ್ರನ್ನ ಬೇಡ, ಅವರ ಕೇಂದ್ರದ ಮಂತ್ರಿ ಅಮಿತ್ ಶಾ ಅವರು ಈ ಕೋಆಪರೇಟಿವ್ ಸಚಿವರು, ಅವ್ರ ಕೆಳಗಡೆ ಬರ್ತದೆ ಈ ಕೋಆಪರೇಟಿವ್ ವಿಚಾರ ಎಲ್ಲ. ಅವ್ರಿಗೆ ಹೇಳ್ಬಿಟ್ಟು, ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ಇವರ MP ಅವ್ರನ್ನ ಕರ್ಕೊಂಡೋಗಿ CBI ತನಿಖೆನೇ ಮಾಡ್ತಾರೆ. ನಾವು ಸಿದ್ಧ ಇದ್ದೀವಿ. ಉಪ್ಪು ತಿಂದವನು ನೀರು ಕುಡಿತಾನೆ. ಆದರೆ ಒಂದು ಹೇಳ್ತೀನಿ, ನನ್ನ ತಮ್ಮನ ಮೇಲೂ ಕೂಡ ನನಗೆ ಆತ್ಮವಿಶ್ವಾಸ ಇದೆ. ಒಂದೇ 1% ಕಮಿಷನ್, ಒಂದೇ 1% ಅಲ್ಲ, 0.5% ಕಮಿಷನ್ ತಗೊಂಡಿದ್ರು ಕೂಡ ನಾವು ಯಾವುದೇ ಅವ್ರು ಹೇಳಿ ಅವ್ರ ದೇವಸ್ಥಾನಕ್ಕೆ ಬರಲಿ ಪ್ರಮಾಣ ಮಾಡಲಿ ಅಂತ, ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಬಂದು ಪ್ರಮಾಣ ಮಾಡ್ತೀವಿ. ನಾವು 0.5% ಅಲ್ಲ, ಅದರಲ್ಲಿ ₹1 ಕೂಡ ನಮ್ಮ ಸ್ವಂತಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ. ಅವ್ರನ್ನ ಎಲ್ಲಾದರೂ ಕರೀಲಿ, ಅವರು ನಾವು ಬಂದು ಪ್ರಮಾಣ ಮಾಡಿ ತಯಾರಿದ್ದೀವಿ. ನಿರ್ದೇಶಕರು ಪಾಪ ನಿರ್ದೇಶಕರ ಕೆಲಸ ಮಾಡ್ತಾವ್ರೆ, ಬ್ಯಾಂಕಿಂಗ್ ಕೆಲಸ ಮಾಡೋಕ್ಕಾಯ್ತದ? ಬ್ಯಾಂಕ್ ಕೆಲಸ ಮಾಡೋಕ್ಕಾಯ್ತದ? ಜಿಲ್ಲಾ ನಿರ್ದೇಶಕರು ಬೆಳಿಗ್ಗೆ ಬ್ಯಾಂಕಲ್ಲಿ ಏನು ನಡೀತದೆ ಅಂತ ಬ್ಯಾಂಕ್ ನೋಡ್ಲಿಕ್ಕೆ ಮ್ಯಾನೇಜರ್ ಅವನೇ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ತಾರೆ, ಅವ್ರ ಜವಾಬ್ದಾರಿ ಅದನ್ನ. ಇವ್ರು ಹೇಳವ್ರೆ ಏನು ನಮ್ಮ ಹಿಂಬಾಲಕರಿಗೆ, ಅವ್ರ ಹಿಂಬಾಲಕರ ಕೈಲೇ ಈ ಕೆಲಸ ಮಾಡಿಸ್ಬಿಟ್ಟವ್ರೆ ಅಂತ ಹೇಳೋರಲ್ವ ಅವ್ರ ಪಾಪ. ಅದಕ್ಕೆ ನಾನು ಹೇಳ್ತೀನಿ, ತನಿಖೆ ನಡೆಯೋ ಸಂದರ್ಭದಲ್ಲಿ ಸನ್ಮಾನ್ಯ ಯಾರು ಈ ಆಪಾದನೆ ಮಾಡೋರಲ್ಲ ಅವ್ರನ್ನೂ ಕುಂಡಿಸ್ಕೊಂಡು ತನಿಖೆ ಮಾಡಬೇಕು ಅಂತ. ಅವ್ರಿಗೆ ಗೊತ್ತಾಗಬೇಕಲ್ಲ ಯಾರು ಹಿಂಬಾಲಕರು ಏನು ಅಂತ ಗೊತ್ತಾಗಬೇಕಲ್ಲ ಅವರು. ಅದಕ್ಕೆ ದಯಮಾಡಿ ಅವ್ರನ್ನೂ ಕುಂಡಿಸ್ಕೊಳ್ಳಿ, ಅವ್ರಿಗೂ ನೋಟಿಸ್ ಕೊಟ್ಟು, ಯಾರು ಆಪಾದನೆ ಮಾಡೋಲ್ಲ ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರನ್ನ ಕುಂಡಿಸ್ಕೊಂಡು ತನಿಖೆ ಮಾಡಲಿ ಅಂತ ಮನವಿ ಮಾಡ್ತೀನಿ. ತನಿಖೆ ಮಾಡೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.